ಇಂಡಸ್ಟ್ರಿ ಅದೇ ಕೆಲಸ ಆಗ್ತಿದೆ ಅಂತ ಒಂದು ಪ್ರೊಪಗಂಡನ್ನ ಸೆಟ್ ಮಾಡ್ತಾರೆ. ನಮ್ಮ ಸಿನಿಮಾ ಸೋಲ್ತಾ ಬೇರೆಯವ್ರ ಸಿನಿಮಾನು ಸೋಲ್ಬೇಕು, ಗೆಲ್ತಾ ಇದೆ ಅಂದ್ರೆ ನೆಗೆಟಿವ್ ಒಂದಷ್ಟು ವಿಚಾರಗಳನ್ನ ತಲುಪಿಸೋದಾಗ್ಲಿ ಸೋಷಿಯಲ್ ಮೀಡಿಯಾ ಬೆಳೆಸ್ಕೊಂಡು. ಐ ಡೋಂಟ್ ನೋ ಲೈಕ್ ಇದು ಯಾರು ಮಾಡ್ತಿದಾರೆ ಅಂತ. ಇವತ್ತು ಚಿತ್ರರಂಗ ಅಂದ್ರೆ ನಾನು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಚಿತ್ರರಂಗದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ. ಬಟ್ ನಾನು ಕೆಲಸ ಮಾಡಿರೋದ್ರಿಂದ ಬೇರೆಯವ್ರ ಜೊತೆ ಎಲ್ಲಾ ದೊಡ್ಡವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ನನಗೆ ಒಂದು ಅಥಾರಿಟಿ ಇದೆ ನನಗೆ ಮಾತಾಡೋದಕ್ಕೆ. ಶಿವಣ್ಣ ಬಂದು ಸಪೋರ್ಟ್ ಮಾಡಿ, ಶಿವಣ್ಣ ವೆರಿ ಫಸ್ಟ್ ರಿಲೀಸ್ಗಿಂತ ಪ್ರೀವಿಯಸ್ ಡೇನೆ ನನಗೆ ಬೈಟ್ಸ್ ಕೊಟ್ರು. ಈ ತರ ನಾವ್ ಕೇಳಲೇ ಇಲ್ಲ, ಶಿವಣ್ಣಗಾಗಿರ್ಬೋದು ಧ್ರುವಾಗಾಗಿರ್ಬೋದು, ನಾವ್ ಹೋಗ್ಬಿಟ್ಟು ನಾವ್ ಕೇಳಲೇ ಇಲ್ಲ. ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇಂದ ಈ ಸಿನಿಮಾ ಚೆನ್ನಾಗಾಗ್ಲಿ ಅಂತ ತುಂಬಾ ಜನ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ನೆನ್ನೆ ಶಿವಣ್ಣ ಗೀತಕ್ಕ ಇಬ್ರು ಸಿನಿಮಾ ಬಂದು ನೋಡಿದ್ದಾರೆ. ಅಂಡ್ ಧ್ರುವ ಇಸ್ ಆಲ್ಸೋ ವಾಚಿಂಗ್ ದ ಫಿಲಿಮ್. ಆಮೇಲೆ ನವೀನ್ ಶಂಕರ್ ಸಿನಿಮಾ ನೋಡಿದ್ದಾರೆ. ಆಮೇಲೆ ಶೈನ್ ಶೆಟ್ಟಿ, ತುಂಬಾ ಜನ ಆರ್ಟಿಸ್ಟ್ ಗಳು ಸಿನಿಮಾ ನೋಡ್ತಿದ್ದಾರೆ. ಅಂಡ್ ವಿಜಯ ರಾಘವೇಂದ್ರ ಅವ್ರ ಸಿನಿಮಾ ನೋಡಿದ್ದಾರೆ. ಅರ್ಜುನ್ ಜನಿ ಅವ್ರ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಎಲ್ರು ಆರಾಮಾಗಿದ್ದೀವಿ, ಎಲ್ರು ಎಲ್ಲ ಸಿನಿಮಾನು ಸಪೋರ್ಟ್ ಮಾಡ್ತಿದ್ದೀವಿ. ಬಟ್ ಐ ಡೋಂಟ್ ನೋ ಯಾಕೆ ಈ ತರ ಒಂದು ಮನಸ್ಥಿತಿ ಇಟ್ಕೊಂಡು ಈ ಸಿನಿಮಾ ನಾವು ನೋಡೋದ್ ಬೇಡ, ಇದು ನಮ್ಮ ಹೀರೋ ಸಿನಿಮಾ ಅದಲ್ಲ, ನಮ್ ಹೀರೋ ಇವ್ರ ಹೀರೋ ಅವ್ರ ಹೀರೋ, ಇಲ್ಲ ನಮ್ ಹೀರೋಯಿನ್ ಅವ್ರ ಹೀರೋಯಿನ್ ಅಲ್ಲ, ಕನ್ನಡ ಸಿನಿಮಾ. ಎಲ್ರು ಕನ್ನಡದವ್ರೆ ಅಲ್ವಾ? ಹಾ ಕನ್ನಡದವರು ಕನ್ನಡ ಸಿನಿಮಾನ ಇಷ್ಟಪಡೋಣ, ಕನ್ನಡ ಸಿನಿಮಾನ ಬೆಳೆಸೋಣ. ಇಲ್ಲಿ ನಮ್ ಹೀರೋ ತಮ್ಮ ಹೀರೋ ಅವ್ರ ಹೀರೋ ಅಂತ ಬೇರೆ ಭಾಷೆಯವ್ರು ಆಗಿದ್ರೆ ಯಾರ ಸಿನಿಮಾನು ಹಿಟ್ ಆಗ್ತಿರ್ಲಿಲ್ಲ. ಬೇರೆ ಭಾಷೆಯಲ್ಲಿ ನಮ್ಮ ಸಿನಿಮಾ, ನಮ್ಮ ತೆಲುಗು ಸಿನಿಮಾ, ನಮ್ಮ ತಮಿಳು ಸಿನಿಮಾ, ನಮ್ಮ ಹಿಂದಿ ಮಲಯಾಳಂ ಸಿನಿಮಾ ಬರ್ತಿದೆ ಅಂತ ಎಲ್ಲರೂ ಯೂನಿಟಿಯಿಂದ ಸಿನಿಮಾ ನೋಡ್ತಾರೆ. ಪ್ರಾಬಬ್ಲಿ ನಮ್ಮ ಇಂಡಸ್ಟ್ರಿಲೇ ಆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಅದನ್ನ ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಸಿನಿಮಾ ಚೆನ್ನಾಗಿ ಒಳ್ಳೆ ಕತೆ ಬಂದಾಗ, ಒಳ್ಳೆ ಕಂಟೆಂಟ್ ಇದೆ. ಇವತ್ತು ವರ್ಷದ ಮೊದಲನೇ ಸಿನಿಮಾಗಳು ಕಲ್ಟ್ ಆಗಿರ್ಬೋದು, ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ರೈಟ್? ಹಾಗೆ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ. ಕಂಟೆಂಟ್ ಇರಲ್ಲ ಅಂತ ಹೇಳಿದವ್ರಿಗೆ we have 2 films now, so ದಯವಿಟ್ಟು ಬಂದು ಸಿನಿಮಾ ನೋಡಿ.